ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಘನಪಡಿಸುವ, ಮಹಿಮೆ ಪಡಿಸುವ. ಓಕೆ, ಇವತ್ತು ನಾವು ಧ್ಯಾನಕ್ಕೆ ಹೋಗುವ ಮುಂಚೆ ಸ್ವಲ್ಪ ಹೊತ್ತು ಆರಾಧನೆ ಮಾಡುವ, ಮತ್ತೆ ನಾವು ಧ್ಯಾನ ಮಾಡುವ. ನೀನೇ ನಾನುಸಿರು, ನಿನ್ ಸನ್ನಿಧಿ ನನಗೆ ಜೀವವು, ನೀ ಜೀವ ರೊಟ್ಟಿಯು, ನೀ ಜೀವ ರೊಟ್ಟಿಯು, ನಿನ್ ವಾಕ್ಯವೇ ನನಗೆ ಜೀವವು, ನೀನೇ ನನ್ನ ಆಸೆಯು, ನೀನೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಗಲಾತ್ಯರಿಗೆ ಬರೆದ 5ನೇ ಅಧ್ಯಾಯ 16ನೇ ವಚನ. ಅಪೊಸ್ತಲ ಪೌಲನು ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಓಕೆ, ನಾವು ಇಂಗ್ಲೀಷ್ನಲ್ಲಿ ಓದಿದರೆ KJV, ಕಿಂಗ್ ಜೇಮ್ಸ್ ವರ್ಷನ್, ದಿಸ್ ಐ ಸೇ ದೆನ್, ವಾಕ್ ಇನ್ ದ ಸ್ಪಿರಿಟ್ ಆ್ಯಂಡ್ ಯು ಶಾಲ್ ನಾಟ್ ಫುಲ್ಫಿಲ್ ದ ಲಸ್ಟ್ ಆಫ್ ದ ಫ್ಲೆಶ್. ಯು ಶಾಲ್ ನಾಟ್ ಫುಲ್ಫಿಲ್ ದ ಲಸ್ಟ್ ಆಫ್ ದ ಫ್ಲೆಶ್. ಯು ಶಾಲ್ ನಾಟ್ ಫುಲ್ಫಿಲ್ ದ ಡಿಸೈರ್ ಆಫ್ ದ ಫ್ಲೆಶ್. ಬೈಬಲ್ ಇಲ್ಲಿ ದೇವರ ವಾಕ್ಯ ಇರ್ತದೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯಿರಿ. ವಾಕ್ ಇನ್ ದ ಸ್ಪಿರಿಟ್. ವಾಕ್ ಇನ್ ದ ಸ್ಪಿರಿಟ್.
then you will not fulfill the desire of your flesh. See, ಇಲ್ಲಿ ನೋಡ್ತೇವೆ, ಮನುಷ್ಯನು ಆತ್ಮಸ್ವರೂಪಿ. ಆತನಿಗೆ ಪ್ರಾಣ ಇದೆ, ಶರೀರ ಎಂಬ ಮನೆಯಲ್ಲಿ ಆತನು ವಾಸ ಮಾಡುತ್ತಾನೆ. ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ನಾವು ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ನಾವು ದೇವರಿಗೆ ನಾವು ಹುಟ್ಟಿದ್ದೇವೆ. ಓಕೆ, ದೇವರ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ವಿ ಆರ್ ಬಾರ್ನ್ ಆಫ್ ಗಾಡ್. ನಾವು ದೇವರ ಮಕ್ಕಳು, ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್. ಸತ್ಯವೇದ ಹೇಳ್ತದೆ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ, ಶರೀರದಿಂದ ಹುಟ್ಟಿದ್ದು ಶರೀರವೇ. ನಾವು ಎರಡು ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಒಂದು ಕಾಣುವಂಥ ಲೋಕ, ಮತ್ತೊಂದು ಕಾಣದ ಲೋಕ. ಕಾಣದ ಲೋಕದಲ್ಲಿ ನಾವು ದೇವರಿಗೆ ಮಕ್ಕಳಾಗಿ ಹುಟ್ಟಿದ್ದೇವೆ. ಯಾಕಂದ್ರೆ ದೇವರು ಆತ್ಮಸ್ವರೂಪಿ. ಗಾಡ್ ಇಸ್ ದ ಸ್ಪಿರಿಟ್. ನೀವು ಓದಲಿಕ್ಕೆ ಹೋದರೆ ನಿಮಗೆ ಸಿಗ್ತದೆ, ಯೋಹಾನ ಸುವಾರ್ತೆಯಲ್ಲಿ 4:23-24 ವಚನದಲ್ಲಿ, ಅದಿರಲಿ ಸತ್ಯಭಾವದಿಂದ ದೇವರ ಆರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನ ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸ್ತಾನಲ್ವೇ? ದೇವರು ಆತ್ಮಸ್ವರೂಪನು. ಆತನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಗಾಡ್ ಇಸ್ ಎ ಸ್ಪಿರಿಟ್. ದೇವರು ಆತ್ಮಸ್ವರೂಪಿ. ಈ ಅನೇಕರು ಆತ್ಮಸ್ವರೂಪಿ ಅಂತ ಹೇಳಿದರೆ ಕೆಲವರು ಎನಿಸುವುದು ಒಂದು ಗಾಳಿ ಅಥವಾ ಏನಂತನೂ. ಆತ್ಮಿಕ ದೇಹಕ್ಕೆ ಕಣ್ಣಿದೆ, ಕಿವಿ ಇದೆ, ಓಕೆ, ಕಾಲಿದೆ, ಕೈ ಇದೆ. ಅದಕ್ಕೋಸ್ಕರ ದೇವರು ಆತ್ಮಸ್ವರೂಪಿ ಅಂತ ಹೇಳಿದರೆ ಕೇವಲ ಗಾಳಿ ಅಲ್ಲ. ದೇವರಿಗೆ ಕಣ್ಣಿದೆ, ದೇವರಿಗೆ ಕೈ ಇದೆ, ದೇವರಿಗೆ ಕಾಲಿದೆ. ಸತ್ಯವೇದ ಹೇಳ್ತಿದೆ, ನನ್ನ ಕೈ ಮೋಟುಗೈ ಅಲ್ಲ, ಓಕೆ, ನನ್ನ ಕಿವಿ ಕಿವುಡಲ್ಲ. ಭೂಮಿಯು ಆತನ ಪಾದಪೀಠ, ಅಂದರೆ ಆತನಿಗೆ ಕಾಲಿದೆ. ಅದನ್ನು ಮೋಶೆಗೆ ಹೇಳಿದೆ, ನಿನ್ನನ್ನು ಬೆನ್ನನ್ನು ನೋಡಬಹುದು ಅಂತ. ದೇವರಿಗೆ ಬೆನ್ನಿದೆ, ಓಕೆ, ದೇವರಿಗೆ ಬಾಯಿ ಇದೆ, ದೇವರು ಮಾತಾಡುವ ಆತನು ಆತ್ಮಸ್ವರೂಪಿಯಾಗಿದ್ದಾನೆ. ನಾವು ಕೂಡ ಆತ್ಮಸ್ವರೂಪಿ ಅಂತ ಹೇಳಿದರೆ ಪ್ರಿಯರೇ, ನಾವು ಗಾಳಿ ಅದು ಅಲ್ಲ. ಆತ್ಮಸ್ವರೂಪಿ ಅಂದರೆ ಒಳಗೆ, ಇನ್ನರ್ ಮ್ಯಾನ್, ನಮ್ಮ ಒಳಗಿನ ಮನುಷ್ಯನು. ಈ ಶರೀರ ಎಂಬುದು ಮನೆ, ಒಳಗಿನ ಮನುಷ್ಯನ ರಿಫ್ಲೆಕ್ಷನ್ನೇ ಈ ದೇಹವಾಗಿದೆ. ಓಕೆ, ಆದ್ದರಿಂದ ನಾವು ಯೇಸುವನ್ನು ಅಂಗೀಕಾರ ಮಾಡಿದಾಗ ನಮ್ಮ ಒಳಗಿನ ಮನುಷ್ಯ ಆತನು ಜೀವಂತವಾಗುತ್ತಾನೆ. ಓಕೆ, ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ಹೊಸ ಸೃಷ್ಟಿ. ಈಗೋ ಪೂರ್ವ ಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು. ಇದು ದೇವರಿಂದ ಆದದ್ದು. ಯಾರು ನೂತನವಾದದ್ದು? ನೂತನವಾದದ್ದು ನಮ್ಮ ಒಳಗಿನ ಮನುಷ್ಯ, ನೂತನವಾದದ್ದು ನಮ್ಮ ಆತ್ಮ. ಓಕೆ, ನೂತನವಾದದ್ದು ರಿಯಲ್ ನಾವು. ನಮಗೊಂದು ಪ್ರಾಣ ಇದೆ. ಆ ಪ್ರಾಣದಲ್ಲಿ ನಮ್ಮ ವಿಲ್, ನಮ್ಮ ಮೈಂಡ್, ನಮ್ಮ ಎಮೋಷನ್, ಅಂದರೆ ನಮ್ಮ ಮನಸ್ಸು, ನಮ್ಮ ಆಯ್ಕೆ, ಚಿತ್ತ ಅಂತ ಹೇಳ್ತಾರೆ, ಅದು ಮತ್ತು ನಮ್ಮ ಭಾವನೆಗಳು, ಅದು ನಮ್ಮ ಪ್ರಾಣದಲ್ಲಿದೆ. ಮತ್ತು ಶರೀರ ಎಂಬ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ಆ ಶರೀರಕ್ಕೆ 5 ಇಂದ್ರಿಯಗಳಿವೆ: ಕಣ್ಣು, ಕಿವಿ, ಮೂಗು, ಸ್ಪರ್ಶ. ಓಕೆ, ಅದಕ್ಕೋಸ್ಕರ ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ವಾಕ್ ಇನ್ ದ ಸ್ಪಿರಿಟ್. ಆತ್ಮದಲ್ಲಿ ನಡೆಯಿರಿ. ಆತ್ಮದಲ್ಲಿ ನಡೆಯುವುದು ಅಂದರೆ ಹೇಗೆ ನಡೆಯುವುದು? ಓಕೆ, ಆತ್ಮದಲ್ಲಿ ನಡೆಯುವುದಂದರೆ ಹೇಗೆ ನಡೆಯುವುದು? ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯಿರಿ. ಲೆಡ್ ಬೈ ದ ಸ್ಪಿರಿಟ್ ಆಫ್ ಗಾಡ್, ಗೈಡ್ ಬೈ ದ ಸ್ಪಿರಿಟ್ ಆಫ್ ಗಾಡ್. ಪವಿತ್ರಾತ್ಮನ ಅನುಸರಿಸಿ ನಡೆಯಿರಿ. ದಟ್ ಮೀನ್ಸ್ ನಿನ್ನ ಶರೀರ ಏನು ಹೇಳ್ತದೆ, ನಿನ್ನ ಮೈಂಡ್ ಏನು ಹೇಳ್ತದೆ, ನಿನ್ನ ಸ್ಮೆಲ್ ಏನು ಹೇಳ್ತದೆ, ಸ್ಪರ್ಶ ಏನು ಹೇಳ್ತದೆ, ನೋಡುವ ಸಂಗತಿಗಳು ಏನು ಹೇಳ್ತವೆ, ಅವು ಮಾತಾಡ್ತವೆ. ಅದು ಏನು ಹೇಳ್ತದೆ ಅದರ ಪ್ರಕಾರ ನಡೆಯದೆ, ವಾಕ್ಯ ನಮ್ಮ ಕುರಿತಾಗಿ ಏನು ಹೇಳ್ತದೆ ಅದನ್ನು ಅನುಸರಿಸಿ ನಡೆಯುವಂಥದ್ದೇ ಆತ್ಮದಲ್ಲಿ ನಡೆಯುವಂಥದ್ದು. ಓಕೆ, ಫಾರ್ ಎಕ್ಸಾಂಪಲ್, ಶರೀರ ಹೇಳ್ತದೆ ನೀನು ಸಿಕ್ಕ ಆಗೈತಿ, ಬಟ್ ವಾಕ್ಯ ಹೇಳ್ತದೆ ನೀನು ಗುಣವಾಗೈತಿ. ಓಕೆ, ನಿನ್ನ ಕಣ್ಣು ಹೇಳ್ತದೆ ನೀನು ಲಾಸ್ ಆಗ್ತಿ. ಓಕೆ, ನಿನಗೆ ಬರಿದು ಕಾಣ್ಬೋದು, ಖಾಲಿಯಾದಾಗ ಕಾಣ್ಬೋದು, ಕತ್ತಲೆ ಕಾಣ್ಬೋದು. ಬಟ್ ನಿನ್ನ ಆತ್ಮ ಹೇಳ್ತದೆ
ನೀನು ಸಮೃದ್ಧಿಯಾಗಿದ್ದಿ. ಪ್ರೇರೆ, ದೇವರು ಏನು ಹೇಳುತ್ತಾನೆ ಅದನ್ನು ನಾವು ಒಪ್ಪುವಂಥದ್ದೇ ಆತ್ಮದಲ್ಲಿ ನಡೆಯುವಂಥದ್ದು. ನಮ್ಮ 5 ಫಿಸಿಕಲ್ ಸೆನ್ಸ್ಗಳು ನಮಗೆ ಏನು ಇನ್ಫಾರ್ಮೇಷನ್ ಕೊಡ್ತಾ ಇವೆ, ಆ ಇನ್ಫಾರ್ಮೇಷನನ್ನು ನಾವು ಅಂಗೀಕಾರ ಮಾಡದೆ ದೇವರ ವಾಕ್ಯವನ್ನು ಅಂಗೀಕಾರ ಮಾಡಿ ನಡೆಯುವಂಥದ್ದೇ ಆತ್ಮದಲ್ಲಿ ನಡೆಯುವಂಥದ್ದು. ನೀವು ಆತ್ಮನನ್ನು ಅನುಸರಿಸಿ ನಡೆಯಬೇಕಾದರೆ ನಂಬರ್ 1, ಯು ಮಸ್ಟ್ ಗಿವ್ ಫಸ್ಟ್ ಪ್ಲೇಸ್ ಟು ದ ವರ್ಡ್ ಆಫ್ ಗಾಡ್. ವಾಕ್ಯ ನಿಮ್ಮ ಕುರಿತಾಗಿ ಏನು ಹೇಳ್ತದೆ ಅದೇ ನೀವು ಆಗಿದ್ದೀರಿ. ವಾಕ್ಯ ನಿಮಗೆ ಏನು ಮಾಡಲು ಹೇಳ್ತದೆ ಅದನ್ನು ನೀವು ಮಾಡುವರಾಗಿದ್ದೀರಿ. ವಾಕ್ಯ ಏನು ಹೊಂದಲು ಹೇಳ್ತದೆ ಅದನ್ನು ಹೊಂದುವುದೇ ಆತ್ಮದಲ್ಲಿ ನಡೆಯುವಂಥದ್ದು. ಪ್ರೈಸ್ ಗಾಡ್. ವಾಕ್ಯ ನಿನ್ನ ಭಾವನೆಗಳು ಏನು ಹೇಳ್ತವೆ, ನಿನ್ನ ಕಿವಿಗಳು ಏನು ಹೇಳ್ತವೆ, ನಿನ್ನ ಫೀಲಿಂಗ್ ಏನು ಹೇಳ್ತದೆ ಅದು ಅಲ್ಲ. ಡಾಕ್ಟರ್ ರಿಪೋರ್ಟ್ ಕೊಡ್ಬೋದು ನೀನು ಸಾಹಿತ್ಯ ಅಂತ, ಬಟ್ ದೇವರು ಡಿಕ್ಲೇರ್ ಮಾಡಿದ್ದಾನೆ ನೀನು ಸಾಯುವುದಿಲ್ಲ, ಬದುಕುತ್ತಿ, ಯಾವನ ಕ್ರಿಯೆಗಳನ್ನು ಸಾರುತ್ತೆ. ಬಟ್ ಚಾಯ್ಸ್ ನಿನ್ನದು. ಯಾವುದನ್ನು ಅನುಸರಿಸಿ ನಡೆದಿ. ಶರೀರ ಏನು ಹೇಳ್ತದೆ ಅದನ್ನು ಅನುಸರಿಸಿ ನಡೆದರೆ ಅಫ್ಕೋರ್ಸ್ ಸಾಯ್ತಾರೆ. ಬಟ್ ಆತ್ಮ ಏನು ಹೇಳ್ತದೆ, ದೇವರ ವಾಕ್ಯ ನಮ್ಮ ಆತ್ಮದಲ್ಲಿ ಏನು ಹೇಳ್ತದೆ ಅದು ನಿಮ್ಮ ಒಳಗೆ ಪ್ರವೇಶಿಸಿದಾಗ ಯು ವಿಲ್ ಲಿವ್. ಓಕೆ, ದೇವರ ವಾಕ್ಯವು ನಿಮ್ಮ ಆತ್ಮದಲ್ಲಿ ಅದು ಜೀವಂತವಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಆ ವಾಕ್ಯ ಪ್ರಕಟವಾಗುವಂಥದ್ದು ಬಹಳ ಪ್ರಾಮುಖ್ಯ. ವಾಕ್ಯ ಹೇಳ್ತದೆ ನೀವು ಲೋಕಕ್ಕೆ ಬೆಳಕು, ಭೂಮಿಗೆ ಉಪ್ಪು ಅಂತ. ವಾಕ್ಯ ಹೇಳ್ತದೆ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆಯುವುದಿಲ್ಲ ಅಂತ. ಅದನ್ನು ನಾವು ಧೈರ್ಯವಾಗಿ ನಾವು ಹೇಳುವವರಾಗಿದ್ದೇವೆ. ದೇವರು ನಮ್ಮ ಸಂಗಡ ಇದ್ದ ನಮ್ಮನ್ನು ಎದುರಿಸುವವರು ಯಾರು? ಪ್ರೇರೆ, ಗಿವ್ ಫಸ್ಟ್ ಪ್ಲೇಸ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ನಿಮ್ಮ ಜೀವಿತದಲ್ಲಿ ಪ್ರಥಮ ಸ್ಥಾನವನ್ನು ಕೊಡಿ. ದೇವರ ವಾಕ್ಯ ನಿಮ್ಮ ಒಳಗೆ ಅದು ಕೆಲಸ ಮಾಡಲಿ. ದೇವರ ವಾಕ್ಯ ನಿಮ್ಮ ಒಳಗೆ ಪ್ರಕಟವಾಗಲಿ. ದೇವರ ವಾಕ್ಯ ನಿಮ್ಮ ಒಳಗೆ ಬೆಳಕಾಗಲಿ. ದೇವರ ವಾಕ್ಯ ನಿಮ್ಮ ಆತ್ಮಕ್ಕೆ ಆತ್ಮಿಕ ಎನರ್ಜಿ, ಆತ್ಮಿಕ ಸಾಮರ್ಥ್ಯವನ್ನು ಕೊಡುತ್ತದೆ. ದೇವರ ವಾಕ್ಯ ನಿಮ್ಮ ಒಳಗೆ ಪ್ರವೇಶಿಸಿದಾಗ ಅದು ನಿಮ್ಮ ಆತ್ಮಿಕ ಕಣ್ಣುಗಳು, ನಿಮ್ಮ ಆತ್ಮಿಕ ಕಿವಿಗಳು ಬೆಳಗಲ್ಪಡ್ತವೆ, ಕಿವಿಗಳು ಶಾರ್ಪ್ ಆಗ್ತವೆ. ನಿಮ್ಮ ಆತ್ಮಿಕ ಸೆನ್ಸ್ ಅಂದರೆ ಸ್ಪರ್ಶ ಅದು ಕ್ಲಿಯರ್ ಆಗುತ್ತದೆ. ಅದರಿಂದ ಪ್ರೇರೆ, ದೇವರ ವಾಕ್ಯಕ್ಕೆ ನೀವು ಪ್ರಥಮ ಸ್ಥಾನ ಕೊಡುವಂಥದ್ದೇ ನೀವು ಆತ್ಮದಲ್ಲಿ ನಡೆಯುವುದು. ಸತ್ಯವೇದ ಹೇಳ್ತದೆ 2 Corinthians 5:7 ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವೆ. ಆದ ಕಾರಣ ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳು. ವಿ ಆರ್ ನಾಟ್ ವಾಕ್ ಬೈ ಸೈಟ್, ವಿ ಆರ್ ವಾಕ್ ಬೈ ಫೇತ್. ನಂಬಿಕೆಯಲ್ಲಿ ನಡೆಯುವುದೇ ಆತ್ಮನನ್ನು ಅನುಸರಿಸಿ ನಡೆಯುವಂಥದ್ದು. ಓಕೆ, ನಂಬಿಕೆ ಏನು? ಯಾವುದರ ಮೇಲೆ? ದೇವರ ವಾಕ್ಯದ ಮೇಲೆ. ನಂಬಿಕೆ ಬರಬೇಕಾದ್ರೆ ಏನು ಮಾಡಬೇಕು? ದೇವರ ವಾಕ್ಯವನ್ನು ಕೇಳಬೇಕು. ದೇವರ ವಾಕ್ಯವನ್ನು ಕೇಳಬೇಕಾದ್ರೆ ಏನು ಮಾಡಬೇಕು? ಸರಿ, ಅವರು ನಂಬಿಕೆಯಲ್ಲಿ ಬೋಧಿಸುವವರು ಬೇಕು. ಇಟ್ ಈಸ್ ಕಾಲ್ಡ್ ವರ್ಡ್ ಆಫ್ ಫೇತ್. ಅಂದರೆ ನಿನ್ನ ಒಳಗೆ ವಾಕ್ಯ ಇದ್ದರೆ ನಿನ್ನ ಬಾಯಿಯಲ್ಲಿ ವಾಕ್ಯ ಬರುತ್ತದೆ. ಆ ವಾಕ್ಯವೇ ನಂಬಿಕೆಯ ವಾಕ್ಯ. ಓಕೆ, ನಿನ್ನ ಫೀಲಿಂಗ್ಗಳು ನೀನು ಮಾತಾಡುವಂಥದ್ದಲ್ಲ, ನಿನ್ನ ಅನಿಸಿಕೆಗಳು ಮಾತಾಡುವಂಥದ್ದಲ್ಲ. ನಿನ್ನ ಭಾವನೆಗಳು, ನಿನ್ನ ಫೀಲಿಂಗ್ಸ್ಗಳು ಅಥವಾ ಏನು ನಿನಗೆ ಆಗ್ತಾ ಇದೆ, ದೇಹದಲ್ಲಿ ನೋವಾಗ್ತಾ ಇದೆಯಾ, ಫೀಲ್ ಆಗ್ತಾ ಇದೆ, ಅದನ್ನು ಮಾತಾಡಿದಾಗ ಆ ಮಾತುಗಳು ನಿನ್ನನ್ನು ಕಂಟ್ರೋಲ್ ಮಾಡ್ತವೆ. ನೀನು ಇನ್ನೂ ಆತ್ಮಿಕವಾಗಿ ಡಲ್ ಆಗ್ತಿ, ಆತ್ಮಿಕವಾಗಿ ನೀನು ಕುರುಡನಾಗ್ತಿ, ಆತ್ಮಿಕವಾಗಿ ನೀನು ವೀಕ್ ಆಗ್ತಿ. ಯಾವಾಗ ನೀನು ದೇವರ ಸಾಮರ್ಥ್ಯವನ್ನು ನೀನು ಮಾತಾಡುತ್ತಿ, ಕ್ರಿಸ್ತನಲ್ಲಿ ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿ ಇರುವಾತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು, ಯಾವಾಗ ನೀವು ಒಳಗೆ ರಿಯಲ್ ನೀವು ಯಾರಾಗಿದ್ದೀರಿ ಅದನ್ನು ಫೇತಲ್ಲಿ ನೀವು ಮಾತಾಡೋದಂದರೆ ನಿನ್ನ ಒಳಗಿನ ಮನುಷ್ಯನು ಆತನು ಹೊರಗಿನ ಮನುಷ್ಯನ ಮೇಲೆ ಡೊಮಿನೇಟ್ ಮಾಡುತ್ತಾನೆ, ದೊರೆತನ ಮಾಡುತ್ತಾನೆ. ನಿನ್ನ ಫೀಲಿಂಗ್ಸ್ಗಳು ಆತ್ಮಿಕ ಫೀಲಿಂಗ್ಸ್ಗಳಾಗಿ ಬದಲಾಗುತ್ತದೆ. ನಿನ್ನ ಒಳಗಿರುವ ಸಂತೋಷ ಹೊರಗೆ ಎದ್ದು ಹೊರಗಿನ ಡಿಪ್ರೆಷನನ್ನು ಸಂತೋಷದಲ್ಲಿ ಪರಿವರ್ತನೆ ಮಾಡುತ್ತದೆ. ಹೊರಗಿನ ಕಿರಿಕಿರಿ ಹೋಗಿ ಒಳಗಿನ ಸಮಾಧಾನವು ಅದು ರಿಪ್ಲೇಸ್ ಮಾಡುತ್ತದೆ. ಹೊರಗೆ ಇರುವ ಕೊರತೆಯ ಥಾಟ್ಸ್ಗಳು ಹೋಗಿ ಸಮೃದ್ಧಿಯ ಥಾಟ್ಗಳು, ಸಮೃದ್ಧಿಯ ಆಲೋಚನೆಗಳು ಈ ಸಂಗತಿಗಳ ಮೇಲೆ ಅದು ಡೊಮಿನೇಟ್ ಮಾಡುತ್ತದೆ. ಪ್ರೇರೆ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ಜ್ಞಾನ ವಿವೇಕದ ಆತ್ಮ, ಅಂತೂ ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ.
ನಿಮ್ಮಲ್ಲಿ ಆತ್ಮನು ವಾಸ ಮಾಡ್ತಾ ಇದ್ದಾನಂತ ನಿಮಗೆ ಎಲ್ಲ ಟೈಮಲ್ಲಿ ಫೀಲ್ ಆಗಬೇಕಾಗಿಲ್ಲ. ಬಟ್ ನಿಮಗೆ ಫೀಲ್ ಆಗಲಿ ಫೀಲ್ ಆಗದೆ ಹೋಗಲಿ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ದೇವರ ಆತ್ಮನು ನಿಮ್ಮಲ್ಲಿ ಮನೆ ಮಾಡಿದ್ದಾನೆ. ದೇವರ ಆತ್ಮನು ನಿಮ್ಮಲ್ಲಿ 24/7 ಇದ್ದಾನೆ. ದೇವರ ಆತ್ಮನು ನಿಮ್ಮಲ್ಲಿ ಜೀವಿಸ್ತಾ ಇದ್ದಾನೆ. ಓಕೆ, ಅದರಿಂದ ನೀವು ಯಾವಾಗಲೂ ಫೇತಲ್ಲಿ ಹೇಳಬೇಕು, ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ನೀವು ಹೇಳ್ತೀರಿ, ಆಗ ನಿಮಗೇನು ಫೀಲ್ ಆಗಲಿಕ್ಕಿಲ್ಲ. ನೀವೇನು ಹೇಳ್ತೀರಿ ನಿಮ್ಮ ಕಿವಿಗಳು ಕೇಳ್ತವೆ. ನೀವೇನು ಹೇಳ್ತೀರಿ ಕಿವಿಗಳು ಕೇಳ್ತವೆ. ಕಡೆಗೆ ನಿಮ್ಮ ಕಿವಿಗಳು, ನಿಮ್ಮ ಇಂದ್ರಿಯಗಳು ನಿಮ್ಮ ಆತ್ಮಕ್ಕೆ ಅಧೀನ ಆಗ್ತವೆ. ಪ್ರೈಸ್ ಗಾಡ್. ನೀವು ಅಧೀನರಾಗ್ತೀರಿ ದೇವರ ವಾಕ್ಯಕ್ಕೆ. ಬಟ್ ನೀವು ದೇವರ ವಾಕ್ಯಕ್ಕೆ ಅಧೀನರಾದರೆ ನೀವು ದೇವರ ವಾಕ್ಯವನ್ನು ಮಾತಾಡ್ತೀರಿ. ನೀವು ವಾಕ್ಯವನ್ನು ಮಾತಾಡಿದರೆ ನಿಮ್ಮ ದೇಹದ ಎಲ್ಲ ಅಂಗಗಳು ನಿಮ್ಮ ಮಾತನ್ನು ಕೇಳ್ತವೆ. ನಿಮ್ಮ ಕಿವಿಗಳು ಕೇಳ್ತವೆ, ನಿಮ್ಮ ಕಣ್ಣುಗಳು ಕೇಳ್ತವೆ, ನಿಮ್ಮ ಸ್ಪರ್ಶ ಕೇಳ್ತದೆ, ನಿಮ್ಮ ದೇಹ ಕೇಳ್ತದೆ, ನಿಮ್ಮ ಲಂಗ್ಸ್ ಕೇಳ್ತದೆ, ನಿಮ್ಮ ಕಿಡ್ನಿ ಕೇಳ್ತದೆ, ನಿಮ್ಮ ಎಲುಬುಗಳು ಕೇಳ್ತವೆ. ಎಲ್ಲವೂ ಕೇಳಿ ನಿಮಗೆ ಅಧೀನವಾಗ್ತದೆ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆಯಾ? ಎಲ್ಲರೂ ಬೋಧಕರಾಗಬೇಡ್ರಿ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ, ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪಾಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡ್ರಿ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ, ದ ಮಾರ್ಕ್ ದಿಸ್ ವರ್ಡ್, ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು. ಇಸ್ ಎ ಟ್ರೈನ್ ಮ್ಯಾನ್. ಓಕೆ, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನು. ದೇಹವನ್ನೆಲ್ಲ, ಇಡೀ ದೇಹವನ್ನು ಅವನು ಕಂಟ್ರೋಲ್ ಮಾಡುತ್ತಾನೆ. ಇಡೀ ದೇಹವನ್ನು ಅವನು ತನ್ನ ಸ್ವಾಧೀನಪಡಿಸ್ತಾನೆ. ಇಡೀ ಅವನ ಫೀಲಿಂಗ್ಗಳನ್ನು ಅವನು ಕಂಟ್ರೋಲ್ ಮಾಡುತ್ತಾನೆ. ಅವನಿಗೆ ಏನು ಸಿಂಪ್ಟಮ್ಸ್ ಬರ್ತದೆ ಅದನ್ನು ಆತನು ಸ್ವಾಧೀನ ಮಾಡುತ್ತಾನೆ, ಅದರ ಮೇಲೆ ದೊರೆತನ ಮಾಡುತ್ತಾನೆ. ಪ್ರೇರೆ, ನಿಮ್ಮ ಒಳಗಿನ ಮನುಷ್ಯ ದೇವರ ಸ್ವರೂಪದಲ್ಲಿ ಹುಟ್ಟಿದ್ದಾನೆ. ದೇವರು ಯಾರಾಗಿದ್ದಾನೆ? ದೇವರು ಆತ್ಮಸ್ವರೂಪಿ. ಕ್ರಿಸ್ತನಲ್ಲಿ ಆತ್ಮಸ್ವರೂಪಿಯಾದ ದೇವರಿಗೆ ಆತ್ಮಸ್ವರೂಪಿಯಾದ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ. ದೇವರು ಯಾರಾಗಿದ್ದಾನೆ? ದೇವರ ಬೆಳಕು. ಬೆಳಕಿನ ದೇವರಿಗೆ ನೀವು ಬೆಳಕಿನ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ. ಬೈಬಲ್ ಹೇಳ್ತೆ, ಯು ಆರ್ ದ ಸನ್ಸ್ ಆಫ್ ಲೈಟ್. ಯು ಆರ್ ದ ಸನ್ಸ್ ಆಫ್ ಲೈಟ್. ನಾವು ಓದಿದ್ರೆ ನಮಗೆ ಸಿಗ್ತದೆ 5ನೇ ಅಧ್ಯಾಯ 4ನೇ ವಚನ, 5 chapter 4 verse, ಯು ಆರ್ ದ ಸನ್ಸ್ ಆಫ್ ಗಾಡ್. ನೀವು ಬೆಳಕಿನ ಅವರಾಗಿದ್ದೀರಿ. ನಾನು ಓದ್ತೇನೆ ನಿಮಗೋಸ್ಕರ ಥೆಸಲೋನಿಕ 1ನೇ ಥೆಸಲೋನಿಕ ಕನ್ನಡದಲ್ಲಿ ಓದ್ತೇನೆ. ಆದರೆ ಸಹೋದರರೇ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದಲ್ಲ. ನೀವು ಕತ್ತಲೆಯಲ್ಲಿ ಇರುವವರಲ್ಲ. 5ನೇ ವಚನ, ನೀವೆಲ್ಲರೂ ಬೆಳಕಿನವರು ಹಗಲಿನವರು ಆಗಿದ್ದಿರಷ್ಟೇ. ನಾವು ರಾತ್ರಿಯವರಲ್ಲ, ಕತ್ತಲೆಯವರಲ್ಲ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥಚಿತ್ತರಾಗಿರೋಣ. ಓಕೆ, ಇದೇ ವಚನವನ್ನು ನಾನು 5ನೇ ವಚನವನ್ನು 4 ಮತ್ತು 5ನೇ ಇಂಗ್ಲೀಷ್ನಲ್ಲಿ ನಾನು ಓದ್ತೇನೆ. ಬಟ್ ಯು ಬ್ರದರನ್ ಆರ್ ನಾಟ್ ಇನ್ ಡಾರ್ಕ್ನೆಸ್, ಬಟ್ ದ ಡೇ ಯು ಶುಡ್ ಓವರ್ ಟೇಕ್ ಯು ಆಸ್ ಎ ಥೀಫ್. You are all the children of light and the children of the day. We are not of the night nor of darkness. Okay, amplified version ನಾನು ಓದ್ತೇನೆ. For you are all sons of light. You are all sons of light. Who is he? He is the father of light. ಆತನು ಬೆಳಕಿನ ತಂದೆ. ಬೆಳಕಿನ ದೇವರಿಗೆ ನಾವು ಬೆಳಕಿನ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ನೀವು ಒಂದು ಕಾಲದಲ್ಲಿ ಕತ್ತಲೆ ಆಗಿದ್ದೀರಿ, ಈಗ ಕ್ರಿಸ್ತನಲ್ಲಿ ಇದ್ದವರಾಗಿ ನೀವು ಬೆಳಕಾಗಿದ್ದೀರಿ. ಎಫೆಸಿಯರಿಗೆ ಬರೆದ 5ನೇ ಅಧ್ಯಾಯ 8ನೇ ವಚನ, ಎಫೆಸಿಯನ್ 5 chapter 8 verse ಹೇಳ್ತಾರೆ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಶಾಪವಾಗಿದ್ದೀರಿ, ರೋಗಿಯಾಗಿದ್ದೀರಿ, ಬಲಹೀನರಾಗಿದ್ದೀರಿ, ದ್ವೇಷ ಮನಸ್ಸುಳ್ಳವರಾಗಿದ್ದೀರಿ, ಕನ್ಫ್ಯೂಸ್ ಆಗಿದ್ದೀರಿ, ಗೊಂದಲದಲ್ಲಿದ್ದೀರಿ, ಗಲಿಬಿಲಿಯಲ್ಲಿದ್ದೀರಿ, ಮರಣದ ಭಯದಲ್ಲಿದ್ದೀರಿ. ಬಟ್ ಈಗ ಕ್ರಿಸ್ತನಲ್ಲಿ ನೀವು ಬೆಳಕಾಗಿದ್ದೀರಿ. ಕ್ರಿಸ್ತನಲ್ಲಿ ನೀವು ಬೆಳಕಾಗ್ತೀರಿ ಅಲ್ಲ, ಆಲ್ರೆಡಿ ಬೆಳಕು ಆಗಿದ್ದೀರಿ. ಓಕೆ, ಆರೋಗ್ಯವಾಗಿದ್ದೀರಿ, ಸಮಾಧಾನವಾಗಿದ್ದೀರಿ, ಜಯಶಾಲಿಗಳು ನೀವು ಆಗಿದ್ದೀರಿ, ಸಮೃದ್ಧಿ ಉಳ್ಳವರಾಗಿದ್ದೀರಿ. ಯಾರಾಗಿದ್ದೀರಿ? ನಿಮ್ಮ ಇನ್ನರ್ ಮ್ಯಾನ್, ನಿಮ್ಮ ಒಳಗಿನ ಮನುಷ್ಯನು ಅದೇ ಆಗುತ್ತಾನಲ್ಲ, ಆಗಿದ್ದಾನೆ. ಈ ಲ್ಯಾಂಗ್ವೇಜ್ ನಿಮ್ಮ ಇಂದ್ರಿಯಗಳಿಗೆ ಅದು ಹುಚ್ಚು ಮಾತು.
ಅದಕ್ಕೆ ಬೈಬಲ್ ಹೇಳ್ತದೆ, ಆತ್ಮಿಕ ವಿಷಯಗಳು ಸ್ವಾಭಾವಿಕ ಮನುಷ್ಯನು ಅದನ್ನು ಅಂಗೀಕಾರ ಮಾಡುವುದಿಲ್ಲ, ಅದು ಅವನಿಗೆ ಹುಚ್ಚು ಮಾತಾಗಿ ಕಾಣ್ತದೆ. ಯಾಕೆ? ಅವುಗಳನ್ನು ಆತನು ಆತ್ಮವಿಚಾರದಿಂದ ತಿಳಿಯತಕ್ಕವುಗಳು. ಓದಿದ್ದೀರಾ? 1 Corinthians 2 chapter 14 verse. 1 Corinthians 14ನೇ ವಚನ, 1 ಕೊರಿಂಥ 2ನೇ ಅಧ್ಯಾಯ 14ನೇ ವಚನ. ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತದೆ. ಅವು ಆತ್ಮವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ಯಾಕೆ ಹುಚ್ಚು ಮಾತಾಗಿ ಕೇಳ್ತದೆ? ಇನ್ನೊಬ್ಬರಿಗೆ ಕೆಲವೊಮ್ಮೆ ಆತನ ಭಾಷಣದ ಗುಣವಾಗಿದ್ದೇನೆ, ನೀವು ಬಿಡುಗಡೆ ಆಗಿದೆ. ಆ್ಯಕ್ಚುಲಿ ನೀವು ಆಗಿದ್ದೀರಿ, ಬಟ್ ಆತ್ಮಿಕವಾಗಿ ಗ್ರಹಿಸದೇ ಇದ್ದ ಕಾರಣ ಅದು ನಿಮಗೇನಾಗ್ತದೆ? ಹುಚ್ಚು ಮಾತಾಗಿ ಕಾಣ್ತದೆ. ಇವನ್ ನೀವು ಬಾರ್ನಾಗಿ ಏನಾಗಿದ್ದರೂ ಕೂಡ ಕೆಲವರು ಎಂಥ ಅದು ಆಗಿದೆ. ದೇವರ ವಾಕ್ಯ ಹೇಳ್ತದೆ ಆಗಿದೆ. ಯಾಕೆ? ದೇವರ ವಾಕ್ಯವನ್ನು ಆತ್ಮವಿಚಾರದಿಂದ ತಿಳಿಯದಿದ್ದ ಕಾರಣ ಹುಚ್ಚು ಮಾತಾಗಿ ಕಾಣ್ತದೆ. ಯೇಸು ಮಾತಾಡಿದ, ನನ್ನ ರಕ್ತವನ್ನು ಮಾಂಸವನ್ನು ತಿನ್ನದಿದ್ದ ನಿಮ್ಮಲ್ಲಿ ಜೀವ ಇಲ್ಲ. ಓಕೆ, ಶಿಷ್ಯರು ಹೇಳಿದ್ದು ಇದು ಕಠಿಣವಾದ ಬೋಧನೆ, ಇದು ಯಾರಿಗೆ ಅರ್ಥವಾದಿತ್ತು? ಯೇಸು ಹೇಳಿದ, ಮಾಂಸವು ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ, ನಾನು ಮಾತಾಡಿದ ಮಾತುಗಳು ಆತ್ಮವು ಜೀವವಾಗಿದೆ. ಓಕೆ, ಆತ್ಮ ಮತ್ತು ಜೀವ, ದೇ ಆರ್ ಲೈಫ್, ದೇ ಆರ್ ಸ್ಪಿರಿಟ್. ಅದನ್ನು ನೀವು ಇಂದ್ರಿಯಗಳ ಜ್ಞಾನದಲ್ಲಿ ತಿಳಿದುಕೊಂಡು ನಿಮಗೆ ಅರ್ಥವಾದ ಸಂದರ್ಭದಲ್ಲಿ ಅದೆಲ್ಲ ಹುಚ್ಚುತನಾಗಿ ನಾವು ಕಾಣುವಂಥದ್ದಲ್ಲ. ಬೈಬಲ್, ನೀನು ಜ್ಞಾನವಂತನಾದರೆ ನಿನ್ನ ಜ್ಞಾನದಿಂದ ನಿನಗೆ ಲಾಭ, ಧರ್ಮ ನಿಂದಕನಾದರೆ ಅದರ ಫಲವನ್ನು ನೀನೇ ಅನುಭವಿಸ್ತಿ. ಓದಿದ್ದೀರಾ? ಓಕೆ, ಪ್ರಭುವರು ಜ್ಞಾನೋಕ್ತಿ 9ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತದೆ, ನಾನು ಓದ್ತೇನೆ. ನೀನು ಜ್ಞಾನವಂತನಾದರೆ ನಿನ್ನ ಜ್ಞಾನವು ನಿನಗೆ ಲಾಭಕರ. ಜ್ಞಾನೋಕ್ತಿ 9ನೇ ಅಧ್ಯಾಯ 12ನೇ ವಚನ. ನೀನು ಜ್ಞಾನವಂತನಾದರೆ, ಯಾವ ಜ್ಞಾನ? ಇಫ್ ಯು ಸ್ಪಿರಿಚುವಲ್ ಜ್ಞಾನ, ಆತ್ಮಿಕ ಜ್ಞಾನ. ಜ್ಞಾನ ಅಂದರೆ ಬೆಳಕು. ಜ್ಞಾನ ಅಂತ ಹೇಳಿದರೆ ನೀನು ಕಮ್ಯುನಿಕೇಟ್ ಮಾಡಲಿಕ್ಕೆ. ವಿತೌಟ್ ನಾಲೆಜ್ ಯು ಕೆನಾಟ್ ಕಮ್ಯುನಿಕೇಟ್. ಓಕೆ, ನೀನು ಜ್ಞಾನವಂತನಾದರೆ ನಿನ್ನ ಜ್ಞಾನವು ನಿನಗೆ ಲಾಭಕರ. ಧರ್ಮ ನಿಂದಕರನಾದರೆ, ಅಂದರೆ ನೀನು ಕ್ರಿಟಿಸೈಸ್ ಮಾಡಿದರೆ, ತಮಾಷೆ ಮಾಡಿದರೆ ಅದರ ಫಲವನ್ನು ನೀನೇ ಅನುಭವಿಸ್ತಿ. ಅದರ ಫಲವನ್ನು ಬೇರೆಯವರು ಅನುಭವಿಸ್ತಿಲ್ಲ, ಅದರ ಫಲವನ್ನು ನೀನು ಅನುಭವಿಸ್ತಿ. ಯು ವಿಲ್ ಲೂಸ್, ನೀನು ನಷ್ಟವನ್ನು ಅನುಭವಿಸ್ತಿ. ದೇವರೇನೇ ಮಾತಾಡೋದಾದರೆ ನಿನಗೆ ಅರ್ಥ ಆಗದಿದ್ದರೆ ಸ್ವಲ್ಪ ತಾಳ್ಮೆಯಿಂದ ಕಾದಿಕೋ. ಇಮ್ಮಿಡಿಯೇಟ್ಲಿ ಜಡ್ಜ್ ಮಾಡಬೇಡ, ಇಮ್ಮಿಡಿಯೇಟ್ಲಿ ತೀರ್ಪು ಮಾಡಬೇಡ, ಇಮ್ಮಿಡಿಯೇಟ್ಲಿ ಇದು ಹುಚ್ಚುತನ ಅಂತ ಹೇಳಬೇಡ. ಕಾಯು, ಇಲ್ಲಾದರೆ ಸಮಸ್ಯೆ ಮತ್ತು ಪ್ರಾಬ್ಲಮ್ ನಿನ್ನ ಫ್ಯೂಚರಲ್ಲಿ ಕಾಯ್ತಾ ಇರ್ತವೆ. ಬಿ ಕೇರ್ಫುಲ್. ಓಕೆ, ಮೇ ಬಿ ಈ ಮೆಸೇಜ್ ಟೈಮ್ನಲ್ಲಿ ಮಾತಾಡ್ಬೋದು, ಬಟ್ ಆ ಸಮಯಕ್ಕೆ ತಕ್ಕ ಹಾಗೆ ನಿನ್ನ ಹತ್ರದ್ದು ಮಾತಾಡುತ್ತದೆ, ನಿನ್ನನ್ನು ಕಟ್ಟುತ್ತದೆ. ಅದಕ್ಕೋಸ್ಕರ ಬೈಬಲ್ ಹೇಳುತ್ತೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯಿರಿ, ಆಗ ನೀವು ಶರೀರಾಧೀನ ಭಾವಗಳನ್ನು ಎಷ್ಟು ಮಾತ್ರ ನೆರವೇರಿಸ್ತಿಲ್ಲ. ಯು ಶಾಲ್ ನಾಟ್ ಫುಲ್ಫಿಲ್ ದ ಡಿಸೈರ್ ಆಫ್ ದ ಫ್ಲೆಶ್. ನಿಮ್ಮ ಶರೀರಕ್ಕೆ ಅನೇಕ ಡಿಸೈರ್ಗಳು, ಆಶೆಗಳಿರ್ಬೋದು, ಅದೆಲ್ಲವನ್ನು ನೀವು ನೆರವೇರಿಸ್ತಿಲ್ಲ, ತೃಪ್ತಿಪಡಿಸ್ತಿಲ್ಲ. ಯು ಲಿವ್ ಫಾರ್ ಗಾಡ್. ನೀವು ಕರ್ತನಿಗೋಸ್ಕರ ಜೀವಿಸ್ತೀರಿ. ಓಕೆ, ನಾವು ಪ್ರಾರ್ಥನೆ ಮಾಡುವ. ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ ಇದು ನಿಮ್ಮ ಸಮಯ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿದ್ದೇವೆ. ಯೇಸು, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಕ್ರಿಸ್ತನಲ್ಲಿ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ. ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳು, ಜಯಶಾಲಿಗಳು, ನಾವು ಪವಿತ್ರಾತ್ಮ ಭರಿತರಾಗಿದ್ದೇವೆ. Thank you, Lord, for the anointing. Thank you, Lord, your grace. Thank you, Lord, your favor and protection, oh God. In Jesus' name, amen. Okay,
ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಇವರು ಕೂಡ ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ಯೇಸು ನಾಮದಲ್ಲಿ ತಂದೆ, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ, ವರ್ಡ್ ಆಫ್ ವಿಕ್ಟರಿ ಚರ್ಚ್. ಸಂಜೆ ಅದೇ ರೀತಿ 7:15ರಿಂದ 8 ಗಂಟೆಗೆ ನೀವು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಇದೇ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ. ನನ್ನೊಟ್ಟಿಗೆ ನೀವು ಜಾಯಿನ್ ಆಗಿರಿ. ಓಕೆ, ಯು ಆರ್ ಆಲ್ ಬ್ಲೆಸ್ಡ್. ಜೀಸಸ್ ಲವ್ಸ್ ಯು. ಬಾಯ್.